ಆತ್ಮೀಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ಸ್ಪರ್ಧಾ ಕಿರಣ್ ಕೋಚಿಂಗ್ ಕ್ಲಾಸ್ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ತಿಳಿದಿರೋ ಹಾಗೆ 2025ರ ನವೋದಯ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ನೀವು ಅರ್ಜಿಗಳನ್ನು ಭರ್ತಿ ಮಾಡೋಕ್ಕಿಂತ ಮುಂಚೆ ತುಂಬ ಡೌಟ್ಸ್ ಇರುತ್ತೆ ನಿಮಗೆ. ಸೊ ಅದು ಏನೇನು ಡೌಟ್ಸ್ ಇರುತ್ತೆ ಎಲ್ಲ ಕ್ಲಾರಿಫೈ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂದರೆ, ಯಾವ್ಯಾವ ಪ್ರಮುಖ ದಿನಾಂಕಗಳನ್ನ ನೋಡಬೇಕು, ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಇರುತ್ತೆ, ಯಾವ ದಿನಾಂಕ ಎಕ್ಸಾಮ್ ಇರುತ್ತೆ, ಆಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ, ಎಲ್ಲ ಡೀಟೇಲ್ಡಾಗಿ ನೋಡೋಣ. ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವ ದಾಖಲಾತಿಗಳು ಏನು, ಆಮೇಲೆ ಅರ್ಜಿ ಭರ್ತಿ ಮಾಡುವಾಗ ಏನೇನು ಯಾವ ಮುಖ್ಯ ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು, ಆಮೇಲೆ ಅರ್ಜಿ ಸಲ್ಲಿಸೋಕ್ಕೆ ಯಾವ ವಿದ್ಯಾರ್ಥಿ ಅರ್ಹರಾಗ್ತಾರೆ, ಯಾರು ಅರ್ಹರಾಗಲ್ಲ, ಆಮೇಲೆ ಸೆಲೆಕ್ಷನ್ಗೆ ಮೀಸಲಾತಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಆಮೇಲೆ ಪರೀಕ್ಷೆಯ ಮಾದರಿ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋವನ್ನು ಕಂಪ್ಲೀಟ್ ಎಂಡ್ವರೆಗೆ ನೋಡಿ, ಯಾಕಂದರೆ ಇನ್ ಬಿಟ್ವೀನ್ ಏನಾದರೂ ಮಿಸ್ ಆದರೆ ಅಪ್ಲಿಕೇಶನ್ ಹಾಕುವಾಗ ಆ ಡೌಟ್ಸ್ ಹಾಗೆ ಉಳಿದುಕೊಂಡ್ಬಿಡುತ್ತೆ. ಅದಕ್ಕೆ ಈ ವಿಡಿಯೋವನ್ನು ಕಂಪ್ಲೀಟ್ ಎಂಡ್ವರೆಗೆ ನೋಡಿದರೆ ಒಳ್ಳೆಯದು. ಆಮೇಲೆ ಅದಕ್ಕಿಂತ ಹೆಚ್ಚಿನ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು, ನವೋದಯ ತರಬೇತಿ ಏನಾದರೂ ಕೊಡಿಸ್ಬೇಕಂತಿದ್ರೆ ಈ ಕೆಳಗಡೆ ಕಾಣಿಸುವ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ. ಯಾವ ಪ್ರಮುಖ ದಿನಾಂಕಗಳನ್ನು ನಾವು ನೋಡಬೇಕಂತಂದರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಿರುತ್ತೆ, 16 ಸೆಪ್ಟೆಂಬರ್ 2024 ಇದೆ. ಅಂದರೆ ಒಂದು ಹೆಚ್ಚು ಕಮ್ಮಿ 2 ತಿಂಗಳಿರುತ್ತೆ. ನೀವು 2 ತಿಂಗಳವರೆಗೆ ವೇಟ್ ಮಾಡ್ದೇನೆ ಬೇಗ ಎಲ್ಲ ದಾಖಲಾತಿಗಳನ್ನ ತಗೊಂಡು ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಹಾಕೋಕ್ಕೆ ಆನ್ಲೈನಲ್ಲೇ ಹಾಕಬೇಕು. ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಲ್ಯಾಪ್ಟಾಪು, ಡೆಸ್ಕ್ಟಾಪ್ ಎಲ್ಲ ಇದ್ದರೆ ಅದರಲ್ಲೇ ಹಾಕೋಬೋದು. ಯಾವುದೇ ಫೀ ಅಥವಾ ಶುಲ್ಕ ಅಂತ ಇರೋದಿಲ್ಲ. ನೀವು ಕಂಪ್ಯೂಟರ್ ಸೆಂಟರು ಅಥವಾ ಬೇರೆ ಎಲ್ಲಾದರೂ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದರೆ ಅಲ್ಲಿ ಅವರು ಕಂಪ್ಯೂಟರ್ ಸೆಂಟರ್ ಅವರು ಅಪ್ಲಿಕೇಶನ್ ಹಾಕೋಕ್ಕೆ ಏನು ಫೀ ತಗೋತಾರಲ್ಲ ಅದು ಮಾತ್ರ ಇರುತ್ತೆ. ಬಟ್ JNV ಸಮಿತಿ ಅವರಿಂದ ಯಾವುದೇ ಫೀ ಇರೋದಿಲ್ಲ ಇದಕ್ಕೆ. ವಯೋಮಿತಿ ಏನು ಬರುತ್ತೆ ಅಂತಂದರೆ, ವಿದ್ಯಾರ್ಥಿಯು ಮೇ 1, 2013ರಿಂದ ಜುಲೈ 31, 2015 ನಡುವೆ ಜನಿಸಿರಬೇಕು. ಸೊ ಇದಕ್ಕಿಂತ ಮುಂಚೆ ಜನಿಸಿದ್ರಾಯಿತು ಅಥವಾ 2015ಕ್ಕಿಂತ ನಂತರ ಜನಿಸಿದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಅರ್ಜಿ ಹಾಕೋಕ್ಕೆ ಅವಕಾಶ ಇರೋದಿಲ್ಲ. ಪರೀಕ್ಷೆ ದಿನಾಂಕ ಯಾವಾಗ ಇರುತ್ತೆ ಅಂದರೆ 12 ಜನವರಿ 2025ಕ್ಕೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದಮೇಲೆ ಫಲಿತಾಂಶ ಎಕ್ಸ್ಪೆಕ್ಟೆಡ್ ಆಗಿ ಮಾರ್ಚ್ 2025ಕ್ಕೆ ಬರುತ್ತೆ. ನೆಕ್ಸ್ಟು ಇವಾಗ ನಾವು ಪ್ರಮುಖ ದಿನಾಂಕಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವ್ಯಾವ ದಾಖಲಾತಿಗಳು ಬೇಕು ನಮಗೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ಲೆಫ್ಟ್ ಸೈಡ್ ನಾನು JNV ಅವ್ರು ಕೊಟ್ಟಿರೋ ಪ್ರಾಸ್ಪೆಕ್ಟಸನ್ನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ರೈಟ್ ಸೈಡ್ ಯಾವ್ಯಾವ ದಾಖಲಾತಿಗಳು ಬೇಕು ಅಂತ ಲಿಸ್ಟ್ ಮಾಡಿದ್ದೀನಿ. ಒಂದು ಸರ್ಟಿಫಿಕೇಟ್ ವೆರಿಫೈಡ್ ಬೈ ದ ಹೆಡ್ ಮಾಸ್ಟರ್ ಮೆನ್ಷನಿಂಗ್ ದ ಡೀಟೇಲ್ಸ್ ಆಫ್ ಕ್ಯಾಂಡಿಡೇಟ್ ಅಂತ ಏನು ಹೇಳಿದರೆ, ಅಂದರೆ ನೀವು ಕಲಿಯುವ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಆ PDF ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಗೆದು ಅದರಲ್ಲಿ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಮುಖ್ಯೋಪಾಧ್ಯಾಯರಿಂದ ದೃಢೀಕರಿಸಿ ಸೀಲ್ ಹಾಕ್ಸ್ಕೊಂಡು ಅದರದ ಸ್ಕ್ರೀನ್ಶಾಟ್ ತಗೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಫೋಟೋಗ್ರಾಫ್ ಅಂದರೆ ವಿದ್ಯಾರ್ಥಿಯ ಫೋಟೋ, ಅದರದ್ದು ಸ್ಕ್ಯಾನ್ ಕಾಪಿ ಇಟ್ಕೋಬೇಕಾಗತ್ತೆ. ಸಿಗ್ನೇಚರ್ ಆಫ್ ದ ಪೇರೆಂಟ್, ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಅಂದರೆ ವಿದ್ಯಾರ್ಥಿಯ ಸಹಿ, ಪೋಷಕರ ಸಹಿ, ಪೋಷಕರು ಇಲ್ಲ ಅಂದರೆ ಗಾರ್ಡಿಯನ್ ಸಹಿ ಬೇಕಾಗತ್ತೆ. ಆಮೇಲೆ ಆಧಾರ್ ಡೀಟೇಲ್ಸ್ ಬೇಕಾಗತ್ತೆ. ಆಧಾರ್ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ತಗೋಬೋದು, ವಾಸಸ್ಥಳ ಪ್ರಮಾಣ ಪತ್ರ. ಅದರ ಜೊತೆಗೇ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಯಾವ ಸ್ಟೇಟಲ್ಲಿ ನೀವಿದ್ದೀರಾ ಅಥವಾ ಯಾವ ಡಿಸ್ಟಿಕ್ ಹಾಕ್ತಿದ್ದೀರಾ, ಬ್ಲಾಕು, ಆಧಾರ್ ನಂಬರು, PEN ನಂಬರ್ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಇದ್ದರೆ ಅದನ್ನು ಹಾಕ್ಬೋದು. ಸೊ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ, ನೀವು ಈಗ ವಿದ್ಯಾರ್ಥಿಯ ಫೋಟೋ, ವಿದ್ಯಾರ್ಥಿಯ ಸಹಿ, ಪೋಷಕರ ಸಹಿ ಇದರದ್ದೆಲ್ಲ ಸಾಫ್ಟ್ ಕಾಪಿ ನೀವೇನು ಅಪ್ಲೋಡ್ ಮಾಡಬೇಕಂತಿರುತ್ತಲ್ಲ, ಅದರದ್ದು ಸೈಜು 10 to 100 KB ಒಳಗಡೆ ಮಾತ್ರ ಇರಬೇಕು. ಅದಕ್ಕಿಂತ ಜಾಸ್ತಿ ಏನಾದರೂ ಸೈಜದ್ದು ಸೇವ್ ಮಾಡಿದರೆ ಅಪ್ಲಿಕೇಶನ್ ತಗೊಳ್ಳಲ್ಲ. ಆಮೇಲೆ ಅದ್ರ ಫಾರ್ಮೆಟು JPG ಫಾರ್ಮೆಟಲ್ಲೇ ಇರಬೇಕು. ನೆಕ್ಸ್ಟು ಈ ವಿಡಿಯೋ ಸ್ಕ್ರೀನಲ್ಲಿ ಕಾಣೋ ಹಾಗೆ ನೀವು ಯಾರು ಅರ್ಹರ ಅಂತ ಕನ್ಸಿಡರ್ ಮಾಡೋಕ್ಕೆ ನಾನಿಲ್ಲಿ ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಇದು ತುಂಬ ಮುಖ್ಯ.
ಸೊ ಸಪೋಸ್ ನೀವು ವಿದ್ಯಾರ್ಥಿ ಯಾವುದೋ ಒಂದು ಜಿಲ್ಲೆಯ GNVಗೆ ಅಪ್ಲೈ ಮಾಡ್ತಿದ್ರೆ ಅವರು ಕಂಪಲ್ಸರಿಯಾಗಿ ಅದೇ ಜಿಲ್ಲೆಯಲ್ಲಿ ವಾಸಿಸೋರು ಇರಬೇಕು, ಆಮೇಲೆ ಅದೇ ಜಿಲ್ಲೆಯ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು. ಇದು ತುಂಬ ಇಂಪಾರ್ಟೆಂಟು. ಈಗ ಸ್ಕೂಲ್ ಒಂದು ಜಿಲ್ಲೆಯಲ್ಲಿ ಇರ್ತಾರೆ, ಆಮೇಲೆ GNVಗೆ ಬೇರೆ ಜಿಲ್ಲೆಯಲ್ಲಿ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ಅವಾಗ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಆಮೇಲೆ ವಿದ್ಯಾರ್ಥಿ 5ನೇ ತರಗತಿಯಲ್ಲಿನೇ ವ್ಯಾಸಂಗ ಮಾಡ್ತಿರ್ಬೇಕು. ಈಗ ನಮ್ಮ ಮಗ 4ನೇ ತರಗತಿಯಲ್ಲಿ ಓದ್ತಿದ್ದಾನೆ, ಬಟ್ ಅದು ಡೇಟ್ ರೇಂಜ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಬರುತ್ತೆ ಅಂದರೆ ಅದನ್ನು ಅಪ್ಲಿಕೇಶನಲ್ಲಿ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಕಂಪಲ್ಸರಿಯಾಗಿ ವಿದ್ಯಾರ್ಥಿ 5ನೇ ತರಗತಿಯಲ್ಲೇ ವ್ಯಾಸಂಗ ಮಾಡ್ತಿರ್ಬೇಕು. ಆಮೇಲೆ ಇವಾಗ ಇನ್ನೊಂದು ಡೌಟ್ ಇರುತ್ತೆ ನಿಮಗೆ, ನಮ್ಮ ಮಗು 5ನೇ ತರಗತಿ ಪಾಸ್ ಆಗಿದೆ, ಬಟ್ ಒಂದು ಡೇಟ್ ಆಫ್ ಬರ್ತು 2013ರಿಂದ 15 ಒಳಗಡೆನೇ ಇದೆ ಅಂತಂದರೆ ಅವ್ರಿಗೂ ಅಲೋ ಮಾಡಲ್ಲ, ಅವರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಇವಾಗ ಲಾಸ್ಟ್ ಟೈಮ್ ಏನಾದರೂ ನವೋದಯ ಎಕ್ಸಾಮ್ ಬರೆದಿರೋರಿದ್ದರೆ ಅವ್ರಿಗೆ ಅಲೋ ಮಾಡಲ್ಲ, ಅಂದರೆ ರಿಪೀಟರ್ಸ್ಗೆ ಅಲೋ ಇಲ್ಲ. ನಾನು ಹಿಂದೆ ಹೇಳಿದ ಹಾಗೆ ವಯೋಮಿತಿ ಏನಿರುತ್ತೆ ಅಂದರೆ May 1, 2013ರಿಂದ July 31, 2015 ನಡುವೆ ಜನಿಸಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ತುಂಬ ಜನ ಈ ಮಿಸ್ಟೇಕ್ಸನ್ನು ಮಾಡ್ತಾರೆ. ಯಾಕಂದರೆ ಈಗ ಮೀಸಲಾತಿ ಏನಿರುತ್ತೆ ಅಂದರೆ ಜನರಲ್ ಮೆರಿಟ್ ಅಂತ ಇರುತ್ತೆ, ಅಂದರೆ ಅದಕ್ಕೆ ಯಾವುದೇ ಮೀಸಲಾತಿ ಇಲ್ಲ, ಜನರಲ್ ಅಂತ ಬರುತ್ತೆ. ನೆಕ್ಸ್ಟ್ OBC, SC, ST ಅಂತ ಇರುತ್ತೆ. ಈಗ OBC ಮೀಸಲಾತಿ ಯಾರಾದರೂ ತೆಗೆದುಕೊಳ್ಳೋಕೆ ಬಯಸಿದರೆ GNV ಸಮಿತಿಯವರು OBC ಸೆಂಟ್ರಲ್ ಲಿಸ್ಟನ್ನು ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಜಾತಿ OBCಯಲ್ಲಿ ಸ್ಟೇಟ್ ಲಿಸ್ಟ್, ಅಂದರೆ ಈಗ ಕರ್ನಾಟಕ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಕರ್ನಾಟಕ ಸ್ಟೇಟ್ ಲಿಸ್ಟಲ್ಲಿ ಇರುತ್ತೆ, ಬಟ್ ಅದು ಸೆಂಟ್ರಲ್ OBC ಲಿಸ್ಟಲ್ಲಿ ಮಾನ್ಯತೆ ಇರಲಿಲ್ಲ ಅಂದರೆ ಅವ್ರಿಗೆ OBC ಮೀಸಲಾತಿ ಪಡೆಯೋಕ್ಕೆ ಅರ್ಹ ಇರಲ್ಲ. ಅವರು ಬೈ ಡಿಫಾಲ್ಟಾಗಿ GM ಅಂತ ಹಾಕಬೇಕಾಗತ್ತೆ. ಅದನ್ನು ತುಂಬ ಇಂಪಾರ್ಟೆಂಟು. ಈ OBC ಲಿಸ್ಟನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕು. ಈ ಸೆಂಟ್ರಲ್ OBC ಲಿಸ್ಟ್ ಎಲ್ಲಿದೆ ಅದರದ್ದು PDF ಡಾಕ್ಯುಮೆಂಟನ್ನು ನಾನು ಅಥವಾ ಅದರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದರಲ್ಲಿನೂ ವೆರಿಫೈ ಮಾಡ್ಕೋಬಹುದು. OBC ಮೀಸಲಾತಿ ಆದಮೇಲೆ ಈಗ ಗ್ರಾಮೀಣ ಮೀಸಲಾತಿ ಪಡೆದುಕೊಳ್ಬೇಕಂತ ಇರ್ತಾರೆ ತುಂಬ ವಿದ್ಯಾರ್ಥಿಗಳು. ಸೊ ಗ್ರಾಮೀಣ ಮೀಸಲಾತಿಗೂ ಕಂಡೀಷನ್ಸ್ ಏನಿರುತ್ತೆ ಅಂದರೆ, ಕಂಪಲ್ಸರಿಯಾಗಿ 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್ ಆ್ಯಂಡ್ 5th ಸ್ಟ್ಯಾಂಡರ್ಡ್ ಗ್ರಾಮೀಣ ಶಾಲೆಗಳಲ್ಲೇ ವ್ಯಾಸಂಗ ಮಾಡಿರಬೇಕು. ಈಗ ಯಾವುದೋ ಒಂದು ಮಗು 3ನೇ ತರಗತಿ ನಗರ ಪ್ರದೇಶದಲ್ಲಿ ಕಲ್ತಿದೆ, 4 ಮತ್ತು 5 ಗ್ರಾಮೀಣದಲ್ಲಿ ಇದೆ ಅಂತಂದರೆ ಅದಕ್ಕೆ ವ್ಯಾಲಿಡ್ ಆಗಲ್ಲ. ಈಗ ಒಂದೇ ಒಂದು ದಿನ ನಗರ ಪ್ರದೇಶದಲ್ಲಿ ವಿದ್ಯಾರ್ಥಿ ವ್ಯಾಸಂಗ ಮಾಡಿದ್ದರೆ ಅವರು ಗ್ರಾಮೀಣ ಮೀಸಲಾತಿ ಪಡೆಯಲು ಅರ್ಹರಿರಲ್ಲ. ಈಗ ರೈಟ್ ಸೈಡ್ ನಿಮಗೆ ಕ್ಲಾರಿಟಿ ಸಿಗಲಿ ಅಂದರೆ 2 ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಒಂದು ಜಸ್ಟ್ ಉದಾಹರಣೆ ಹೆಸರನ್ನು ತಗೊಳ್ಳೋಣ. ಶ್ರೇಯಾ ಅಂತ ಒಂದು ವಿದ್ಯಾರ್ಥಿನಿ GNVಗೆ ಅಪ್ಲೈ ಮಾಡ್ತಿದ್ರೆ ಹುಟ್ಟಿದ ದಿನಾಂಕ ಏನಿದೆ June 1, 2014 ಅಂತ ಕೊಟ್ಟಿದ್ದೀನಿ ಎಕ್ಸಾಂಪಲಲ್ಲಿ. ಇದು ಇದರಲ್ಲಿ ಬರುತ್ತೆ ಅಂದರೆ May 1, 2013ರಿಂದ 31, 7, 2015 ನಡುವೆ ಬರುತ್ತೆ. ಹಾಗಾಗಿ ಈ ದಿನಾಂಕ ವ್ಯಾಲಿಡ್ ಇರುತ್ತೆ. ಜಾತಿ ಎಕ್ಸಾಂಪಲ್ ಆಗಿ ನಾನಿಲ್ಲಿ ಲಿಂಗಾಯತ ಕುರುಬ ಅಥವಾ ಕುರುಬರು ಅಂತ ಕೊಟ್ಟಿದ್ದೀನಿ. ಈ ಜಾತಿಯನ್ನು ಸೆಂಟ್ರಲ್ OBC ಲಿಸ್ಟ್ ಅಂತ ಏನು ಹೇಳಿದ್ದೇನಲ್ಲ ನಾನು, ಆ ಲಿಸ್ಟಲ್ಲಿ ಈ ಜಾತಿ ಮಾನ್ಯತೆ ಪಡೆದಿದೆ. ಅದಕ್ಕೆ ಇದು OBC ಮೀಸಲಾತಿ ಪಡೆಯೋಕ್ಕೆ ಈ ಮಗು ಎಲಿಜಿಬಲ್ ಇರುತ್ತೆ. ಆಮೇಲೆ ಗ್ರಾಮೀಣ ಮೀಸಲಾತಿ ಪಡಿಬೇಕಂದ್ರೆ ಈ ಮಗು ಫಾರ್ ಎಕ್ಸಾಂಪಲ್ 3rd ಮತ್ತು 4th ಸ್ಟ್ಯಾಂಡರ್ಡ್ ಗ್ರಾಮೀಣ ಶಾಲೆಯಲ್ಲಿನೇ ವ್ಯಾಸಂಗ ಮಾಡ್ತಿದೆ ಅನ್ಕೊಂಡ್ರೆ ಸೊ ಈ ಮಗುವಿನ ಅಪ್ಲಿಕೇಶನ್ ಅರ್ಹ ಆಗುತ್ತೆ, ಆ ಅಪ್ಲಿಕೇಶನ್ ತಗೊಳುತ್ತೆ. ಸೊ ಇನ್ನೊಂದು ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳೋಣ. ಅರ್ಹರಲ್ಲ, ಯಾವುದಾದ್ರು ಪಾಯಿಂಟ್ ಅರ್ಹಲ್ಲ ಅಂತ ನೋಡೋಕ್ಕೆ. ಫಾರ್ ಎಕ್ಸಾಂಪಲ್ ಪ್ರಜ್ವಲ್ ಅಂತ ಒಂದು ನಾನು ಜಸ್ಟ್ ಸಿಂಪಲ್ ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ. ಹುಟ್ಟಿದ ದಿನಾಂಕ ಎಕ್ಸಾಂಪಲ್ April 1, 2013 ಇದ್ದರೆ ಅದು ಈ ಡೇಟ್ ಆಫ್ ಬರ್ತ್ ಏನಿದೆಯಲ್ಲ ಇದರ ನಡುವೆ ಇಲ್ಲ. ಹಾಗಾಗಿ ಅಪ್ಲಿಕೇಶನ್ ಈ ಡೇಟ್ ಆಫ್ ಬರ್ತ್ ಇದ್ದರೆ ಅಪ್ಲಿಕೇಶನ್ ತೊಗೊಳ್ಳಲ್ಲ, ರಿಜೆಕ್ಟ್ ಆಗುತ್ತೆ. ಸೊ ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಜಸ್ಟ್ ಎಕ್ಸಾಂಪಲ್ಗಾಗಿ ಲಿಂಗಾಯತ್ ಪಂಚಮಸಾಲಿ ಅಂತ ಜಾತಿ ತಗೊಂಡಿದ್ದೀನಿ ನಾನು. ಇದು ಸ್ಟೇಟ್ ಲಿಸ್ಟಲ್ಲಿ OBC ಅಂತ ಬರುತ್ತೆ, ಬಟ್ ಸೆಂಟ್ರಲ್ OBC ಲಿಸ್ಟಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರಲ್ಲ. ಸೊ ಅದಕ್ಕೆ ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ OBC ಅಂತ ಹಾಕಿದರೆ ಅಪ್ಲಿಕೇಶನ್ ಏನೋ ತಗೊಳುತ್ತೆ, ಬಟ್ ಸೆಲೆಕ್ಷನ್ ಆಗಿ
ಅಟ್ ಲಾಸ್ಟ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ರಿಜೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ. ಅದಕ್ಕೆ ಈ ಪಾಯಿಂಟನ್ನು ತುಂಬ ಇಂಪಾರ್ಟೆಂಟು ನೀವು ವೆರಿಫೈ ಮಾಡ್ಕೊಳ್ಳೋದು. ಆಮೇಲೆ ಮೀಸಲಾತಿ ಇದೊಂದು ಎಕ್ಸಾಂಪಲ್ ತೊಗೊಂಡ್ರೆ ಯಾವ್ದು ಅರ್ಹ ಆಗಲ್ಲ ಅಂದರೆ, ಸಪೋಸ್ ಪ್ರಜ್ವಲ್ ಅನ್ನೋ ವಿದ್ಯಾರ್ಥಿ 3ನೇ ತರಗತಿ ನಗರ ಶಾಲೆಯಲ್ಲಿ ಓದಿದ್ದಾನೆ, 4 ಮತ್ತು 5 ಗ್ರಾಮೀಣ ಶಾಲೆಯಲ್ಲಿ ಓದಿದರೆ ಇದು ಗ್ರಾಮೀಣ ಮೀಸಲಾತಿ ತಗೊಳ್ಳೋಕ್ಕೆ ಅರ್ಹ ಇರಲ್ಲ. ಯಾಕಂದರೆ GNV ಸಮಿತಿಯವರು ಹೇಳಿರೋ ಪ್ರಕಾರ ಕಂಪಲ್ಸರಿಯಾಗಿ 3, 4 ಮತ್ತು 5ನೇ ತರಗತಿಯನ್ನು ಗ್ರಾಮೀಣ ಶಾಲೆಗಳಲ್ಲೇ ಓದಿರಬೇಕು. ಒಂದು ದಿನ ಏನಾದರೂ TC ಅದು ಅರ್ಬನ್ ಅಂದರೆ ನಗರದಲ್ಲಿ ಇದ್ದರೆ ಗ್ರಾಮೀಣ ಮೀಸಲಾತಿ ತಗೊಳ್ಳೋಕ್ಕೆ ಅರ್ಹ ಇರಲ್ಲ. ಸೊ ನೆಕ್ಸ್ಟ್ ಏನು ನೋಡೋಣ ಅಂದರೆ, ಆಮೇಲೆ ಅರ್ಜಿ ಭರ್ತಿ ಮಾಡುವಾಗ ಏನೇನು ಪಾಯಿಂಟ್ಸನ್ನು ತುಂಬ ಇಂಪಾರ್ಟೆಂಟಾಗಿ ನೋಡ್ಬೇಕಂತಂದರೆ, ಸೊ ನೀವು ಯಾವುದೋ ಒಂದು ಸುಮ್ಮನೆ ನಾನು ಮೊಬೈಲ್ ನಂಬರ್ ಕೊಡ್ತೀನಿ ಅಂತಂದರೆ ಆವಾಗ ಅದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ಹಾಕುವಾಗ OTP ಬರುತ್ತೆ. ಆ OTP ಎಂಟರ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಆಗುತ್ತೆ. ಸಪೋಸ್ ನೀವೇನಾದರೂ ಯಾವುದೋ ಒಂದು ವರ್ಕ್ ಆಗದೇ ಇರುವ, ಸಕ್ರಿಯ ಇಲ್ಲದೆ ಇರುವ ಮೊಬೈಲ್ ಸಂಖ್ಯೆ ಕೊಟ್ಟರೆ ಆವಾಗ OTP ಬರಲ್ಲ. ಆಮೇಲೆ ಇನ್ನೊಂದು, ಎಕ್ಸಾಮ್ ಎಲ್ಲ ಬರೀಕ್ಕಿಂತ ಮುಂಚೆ ಅಡ್ಮಿಟ್ ಕಾರ್ಡು ಏನಾದರೂ ನೋಟಿಫಿಕೇಷನ್ ಇದ್ದರೆ ಅದೇ ಮೊಬೈಲ್ ನಂಬರ್ಗೆ ಕಳಿಸ್ತಾರೆ. ಈವನ್ ಎಕ್ಸಾಮ್ ರಿಸಲ್ಟ್ ಸೆಲೆಕ್ಷನ್ ಆಗಿದ್ದರೆ ಈ ಮೊಬೈಲ್ ನಂಬರ್ಗೆ SMS ಎಲ್ಲ ಬರುತ್ತೆ. ಅದಕ್ಕೆ ಈ ಮೊಬೈಲ್ ನಂಬರು ಅಥವಾ ನೀವು ಯಾವುದಾದ್ರೂ ಇಮೇಲ್ ID ಕೊಡ್ತಿದ್ರೆ ಇಮೇಲ್ ID, ಮೊಬೈಲ್ ನಂಬರ್, ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕೊಡೋದು ತುಂಬ ಮುಖ್ಯ. ನೆಕ್ಸ್ಟ್ ಮಿಸ್ಟೇಕ್ ಏನು ಮಾಡಬಹುದಂತಂದರೆ, ಸರಿಯಾದ ಪರೀಕ್ಷೆ ಮಾಧ್ಯಮ ಕೊಡಬೇಕು. ಅಂದರೆ ಏನಪ್ಪ, ಈಗ ವಿದ್ಯಾರ್ಥಿ ಕನ್ನಡ ಮಾಧ್ಯಮದಲ್ಲಿ ಓದ್ತಿರ್ತಾನೆ ಅಥವಾ ಕನ್ನಡ ಮಾಧ್ಯಮನೇ ನಾನು ಎಕ್ಸಾಮಲ್ಲಿ ಬರಿಬೇಕು ಅಂತ ಅನ್ಕೊಂಡಿರ್ತಾರೆ. ಅವರು ಅಪ್ಪಿ ಏನಾದರೂ ಅಪ್ಲಿಕೇಶನ್ನಲ್ಲಿ ಇಂಗ್ಲೀಷ್ ಮಾಧ್ಯಮ ಅಂತ ಸೆಲೆಕ್ಷನ್ ಮಾಡಿ ಎಂಟರ್ ಮಾಡಿ ಹಾಕ್ಬಿಟ್ರೆ ಕ್ವಶನ್ ಪೇಪರ್ ಇಂಗ್ಲೀಷ್ ಮೀಡಿಯಮಲ್ಲೇ ಬರುತ್ತೆ. ಸೊ ಆವಾಗ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಎಕ್ಸಾಮ್ ಮತ್ತೆ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸರಿಯಾದ ಮಾಧ್ಯಮ, ನೀವು ಏನಾದರೂ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ರಿ, ಕನ್ನಡ ಮಾಧ್ಯಮದಲ್ಲೇ ಏನಾದರೂ ಪ್ರಿಪ್ರೇಷನ್ ಮಾಡ್ತಿದ್ರೆ ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಅಂತೆ ಹಾಕೋದು ತುಂಬ ಅವಶ್ಯಕ. ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಮೀಡಿಯಮ್ ಹಾಕ್ಬೋದು, ಮತ್ತು ಉರ್ದು ಮೀಡಿಯಮ್, ತೆಲುಗು ಮೀಡಿಯಮ್ ಯಾವುದೋ ಇದ್ದರೆ ಆ ಮೀಡಿಯಮನ್ನು ಕರೆಕ್ಟಾಗಿ ಹಾಕಬೇಕು. ಇನ್ನೊಂದು, ನಾನು ಹಿಂದೆನೇ ಹೇಳಿದಾಗೆ ಸರಿಯಾದ ಮೀಸಲಾತಿ ವರ್ಗ ಹಾಕೋದು ಇಂಪಾರ್ಟೆಂಟು. ನಾನು ಇಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ರ ಹಾಗೆ OBC ಅಂತ ಹಾಕೋರು ಸೆಂಟ್ರಲ್ ಲಿಸ್ಟಲ್ಲಿ ಇರೋದನ್ನು ವೆರಿಫೈ ಮಾಡ್ಕೊಂಡು ಹಾಕಬೇಕು. ಸ್ಟೇಟ್ ಲಿಸ್ಟಲ್ಲಿ ಇದೆ, ನನಗೆ OBC ಬರುತ್ತೆ ಅಂತ ಹಾಕಿದರೆ ಕೊನೆಯದಾಗಿ ಸೆಲೆಕ್ಷನ್ ಆದಮೇಲೆ ಅವರು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ನಾನು ಹೇಳಿದಾಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟನ್ನು ಫಿಲ್ ಮಾಡಿ ಹೆಡ್ ಮಾಸ್ಟರ್ ಕಡೆಯಿಂದ ಸೀಲ್ ಹಾಕಿಸಿ ದೃಢೀಕರಣ ಮಾಡಿಸಿ ಅದನ್ನು ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ನಲ್ಲ. ಈಗ ಆ ಫಾರ್ಮಲ್ಲಿ ನೀವು ಒಂದು ಇನ್ಫಾರ್ಮೇಷನ್ ತುಂಬಿರ್ತೀರ ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಏನು ಹಾಕ್ತಿರ್ತೀರಲ್ಲ ಎಲ್ಲ ಅದು ಸಬ್ಮಿಟ್ ಮಾಡುವಾಗ ಅಲ್ಲಿ ಒಂದು ಇನ್ಫಾರ್ಮೇಷನ್ ಬೇರೆ ಏನಾದರೂ ಡಿಫ್ರೆಂಟ್ ಇದ್ದರೆ ಅವರು ಅಟ್ ದ ಎಂಡ್ GNV ಸಮಿತಿಯವರು ಹೇಳಿರೋ ಪ್ರಕಾರ ಆನ್ಲೈನ್ ಅರ್ಜಿಯಲ್ಲಿ ಏನು ಎಂಟರ್ ಮಾಡಿರ್ತಾರಲ್ಲ ಅದನ್ನೇ ಫೈನಲ್ ಅಂತ ತಗೊತಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ನೀವು ಆ ಫಾರ್ಮಲ್ಲಿ ಏನು ಇನ್ಫಾರ್ಮೇಷನ್ ಭರ್ತಿ ಮಾಡಿರ್ತಾರಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗೂ ಅದೇ ಇನ್ಫಾರ್ಮೇಷನ್ ಹಾಕಿ ಡಬಲ್ ಕನ್ಫರ್ಮೇಷನ್ ಮಾಡಿ ಸಬ್ಮಿಟ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಒನ್ನು, ಓಕೆ, ಇದು ಸ್ಯಾಂಪಲ್ ಸರ್ಟಿಫಿಕೇಟ್. ಸೊ ನಾನು ಹೇಳಿದಾಗೆ ಈ ಸರ್ಟಿಫಿಕೇಟನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ ಈ ಕೆಳಗಡೆ ಏನು ಕಾಣ್ತಾ ಇದೆಯಲ್ಲ, ಸಿಗ್ನೇಚರ್ ಆಫ್ ಹೆಡ್ ಮಾಸ್ಟರ್ ವಿತ್ ಸೀಲ್ ಅಂತೇಳಿ ಇಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ತುಂಬಿ ಹೆಡ್ ಮಾಸ್ಟರ್ ಕಡೆಯಿಂದ ಕೆಳಗಡೆ ಸೀಲ್ ಹಾಕಿಸ್ಬೇಕು. ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆಯಲ್ಲ, ಫಿಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಫ್ ಕ್ಯಾಂಡಿಡೇಟ್ ಅಂತ ಏನಿದೆಯಲ್ಲ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನು ಹಾಕಬೇಕು. ಸೊ ಈ ಅಪ್ಲಿಕೇಶನನ್ನು ತುಂಬೋದು ಹೇಗಂದರೆ, ಫಸ್ಟ್ ಲೈನಲ್ಲಿ ಸರ್ಟಿಫೈಡ್ ದಟ್ ಇನ್ಫಾರ್ಮೇಷನ್ ಗಿವನ್ ಬಿಲೋ ಆರ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಅಂತ ಏನಿದೆಯಲ್ಲ ಇಲ್ಲಿ ಸ್ಟೂಡೆಂಟ್ ನೇಮನ್ನು ಭರ್ತಿ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಲೈನಲ್ಲಿ ಶಾಲೆಯ ಹೆಸರು, ಆಮೇಲೆ ಮತ್ತೆ ಇಲ್ಲಿ ಕೆಳಗಡೆ ನೇಮ್ ಆಫ್ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ ಅಂದರೆ ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು. ನೀವು ಐ ಥಿಂಕ್ ಎಂಟೈರ್ ಅಪ್ಲಿಕೇಶನನ್ನು ಕ್ಯಾಪಿಟಲ್ ಲೆಟರಲ್ಲೇ ತುಂಬಿದ್ರೇ ಒಳ್ಳೆಯದು. ಸೊ ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ವಿದ್ಯಾರ್ಥಿ ಹೆಸರು ಬರೀಬೇಕು, ಕೆಳಗಡೆ ಫಾದರ್ಸ್ ನೇಮ್, ಅದರ ಕೆಳಗಡೆ ಮದರ್ಸ್ ನೇಮ್, ದೆನ್ ಫಾದರ್ ಮತ್ತು ಮದರ್ ಏನಾದರೂ ಇಲ್ಲ, ಯಾರಾದರೂ ಗಾರ್ಡಿಯನ್ ನೋಡ್ಕೋತಿದ್ರೆ ಗಾರ್ಡಿಯನ್ ಬರಿಬೋದು, ಇಲ್ಲಾಂದರೆ ಇನ್ನು ಹಾಗೆ ಬಿಡ್ಬೋದು. ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟು, ಕರೆಕ್ಟ್ ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕಬೇಕು. ಸಪೋಸ್ 01/05/2013 ಅಂತಿದ್ರೆ 01/03
2013 ಅಂತ ಬರೀಬೇಕು. ಇಲ್ಲಿ ವರ್ಡ್ಸಲ್ಲಿ ಶಾರ್ಟಾಗಿ ಬರೀಬೇಕು. ನೆಕ್ಸ್ಟು ಜೆಂಡರ್, ಇದು ಇಂಪಾರ್ಟೆಂಟು. ಬಾಯ್ ಇದ್ದರೆ ಬಾಯ್, ಗರ್ಲ್ ಇದ್ದರೆ ಗರ್ಲ್, ಆ್ಯಂಡ್ ಟ್ರಾನ್ಸ್ಜೆಂಡರ್. ಆಮೇಲೆ ಇದು ನೆಕ್ಸ್ಟ್ ಇರೋದು ಕ್ಯಾಟಗರಿ. ಇದು ನಾನು ಹೇಳಿದಾಗೆ ತುಂಬ ಇಂಪಾರ್ಟೆಂಟು. ನೀವು ಏನಾದರೂ SC ST ಅಥವಾ ಕ್ಯಾಟಗರಿ ಇದ್ದರೆ ತುಂಬೋದು. ಆಮೇಲೆ OBC ಸೆಂಟ್ರಲ್ ಲಿಸ್ಟಲ್ಲಿ ಬಂದಿರೋದು ಇಲ್ಲಿ ತುಂಬೋದು. ಅದು ಯಾವುದೂ ಬರಲಿಲ್ಲ ಅಂದರೆ ಜನರಲ್ ಕ್ಯಾಟಗರಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ದಿವ್ಯಾಂಗ, ಅದರ ಮೀಸಲಾತಿನೂ ಇರುತ್ತೆ. ಅದಕ್ಕೆ ದಿವ್ಯಾಂಗರಂದರೆ ಹ್ಯಾಂಡಿಕ್ಯಾಪ್ಟ್ ಆಗ್ತಿರ್ತಾರಲ್ಲ, ಅವ್ರದ್ದು ಎಷ್ಟು ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿ ಇರುತ್ತೆ, ವಿಜುವಲ್ ಡಿಸಬಿಲಿಟಿ ಆರ್ ಹಿಯರಿಂಗ್ ಡಿಸಬಿಲಿಟಿ, ಅದನ್ನು ಇಲ್ಲಿ ಕರೆಕ್ಟಾಗಿ ಚೂಸ್ ಮಾಡಬೇಕು. ಯಾರಿಗೆ ಅಪ್ಲಿಕೇಬಲ್ ಇರುತ್ತೆ ಅದನ್ನು ಚೂಸ್ ಮಾಡ್ಬೋದು, ಇಲ್ಲಾಂದರೆ ಅದು ಬಿಡ್ಬೋದು. ನೆಕ್ಸ್ಟ್ ಏನಂದರೆ ಆಧಾರ್ ನಂಬರ್ ಎಂಟರ್ ಮಾಡಬೇಕು. ಇಲ್ಲಿ ಕರೆಕ್ಟ್ ಆಧಾರ್ ನಂಬರ್, ಇದು ತುಂಬ ಇಂಪಾರ್ಟೆಂಟು. ಇದ್ರ ಮೇಲೇ ಅವರು ರೆಸಿಡೆನ್ಸ್ ಇದನ್ನು ವೆರಿಫೈ ಮಾಡ್ತಾರೆ. ನಿಮ್ಮ ಹತ್ರ ಏನಾದರೂ ಪೆನ್ ನಂಬರ್ ಇದ್ದರೆ ಪೆನ್ ನಂಬರ್ ಎಂಟರ್ ಮಾಡ್ಬೋದು, ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್. ಇದನ್ನು ನಿಮ್ಮ ಮುಖ್ಯೋಪಾಧ್ಯಾಯರನ್ನು ಕೇಳಿನೂ ಫಿಲ್ ಮಾಡ್ಬೋದು, ಇಲ್ಲ ಅಂದರೆ ಇದನ್ನು ಬ್ಲ್ಯಾಂಕ್ ಬಿಡ್ಬೋದು. ಓಕೆ, ನೆಕ್ಸ್ಟ್ ಅಡ್ರೆಸ್, ಶಾರ್ಟಾಗಿ ಅಡ್ರೆಸ್ ಬರೀಬೇಕು. ಮೊಬೈಲ್ ನಂಬರ್, ಕರೆಕ್ಟ್ ಮೊಬೈಲ್ ನಂಬರ್ ಹಾಕೋದು ತುಂಬ ಇಂಪಾರ್ಟೆಂಟು. ದೆನ್ ಇಮೇಲ್ ಅಡ್ರೆಸ್ ಇದ್ದರೆ ಇಮೇಲ್ ಅಡ್ರೆಸ್. ಐಡೆಂಟಿಫಿಕೇಷನ್ ಮಾರ್ಕ್ ಆಫ್ ಕ್ಯಾಂಡಿಡೇಟ್, ಅಂದರೆ ಯಾವುದಾದ್ರೂ ಹಣೆ ಮೇಲೆ ಅಥವಾ ಕೈ ಮೇಲೆ ಎಲ್ಲಾದರೂ ಯಾವುದೋ ಒಂದು ಮಾರ್ಕ್ ಇದ್ದರೆ ಮಾರ್ಕ್ ಹಾಕ್ಬೋದು, ಇಲ್ಲ ಅಂದರೆ ಅದನ್ನು ಬ್ಲ್ಯಾಂಕ್ ಬಿಡ್ಬೋದು. ಆಮೇಲೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿರುತ್ತೆ ಆ ಇನ್ಕಮ್ ಹಾಕಬೇಕು. ನ್ಯಾಷನಾಲಿಟಿ ಇಂಡಿಯನ್. ರಿಲಿಜಿಯನ್, ನಿಮ್ದು ಯಾವ ರಿಲಿಜಿಯನ್ ಇರುತ್ತೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಯಾವುದೇ ಇರುತ್ತಲ್ಲ ಅದನ್ನು ಹಾಕ್ಬೋದು. ಆಮೇಲೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ತುಂಬ ಇಂಪಾರ್ಟೆಂಟು. ನೀವು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್, ಮತ್ತು ಬೇರೆ ಯಾವುದಿದ್ರೆ ಅದನ್ನ ಕರೆಕ್ಟಾಗಿ ಇಲ್ಲಿ ಹಾಕಬೇಕು. ಇಲ್ಲೇನು ಯಾವ ಮಾಧ್ಯಮ ಹಾಕಿರ್ತೀರಲ್ಲ ಅದರ ಮೇಲೇ ನಿಮಗೆ ಕ್ವಶನ್ ಪೇಪರ್ ಪ್ರಿಂಟಾಗಿ ಬರುತ್ತೆ, ಅದಕ್ಕೆ ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಈ ಕಾಲಮಲ್ಲಿ 3ನೇ ತರಗತಿ ಮತ್ತು 4-5ನೇ ತರಗತಿ ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ, ಅಥವಾ ರೂರಲ್, ಈಗ ನೇಮ್ ಆಫ್ ದ ಸ್ಕೂಲ್, ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅದನ್ನು ಬರೀಬೇಕು. ಆಮೇಲೆ ನೆಕ್ಸ್ಟು 3rd, ಆಮೇಲೆ ಸೇಮ್ 4th and 5th. ಸ್ಕೂಲ್ ಲೊಕೇಶನ್, ಅಂದರೆ ನೀವು ರೂರಲ್ ಕ್ಲೇಮ್ ಇದು ಮೀಸಲಾತಿ ಕ್ಲೇಮ್ ಮಾಡ್ತಿದ್ರೆ ರೂರಲ್ಲು, ಇಲ್ಲಾಂದರೆ ಅರ್ಬನ್ನು, ಅದನ್ನು ಬರೀಬೇಕು. ಮಂತ್ ಆ್ಯಂಡ್ ಇಯರ್ ಆಫ್ ಜಾಯ್ನಿಂಗ್, ಯಾವ ಮಂತ್ ಆ್ಯಂಡ್ ಇಯರ್ ಅಂತ ಜಾಯ್ನ್ ಆಗಿರ್ತೀರ. ಯೂಶ್ವಲಿ ಜಾಯ್ನ್ ಆಗೋದು ಜೂನ್ ಇರುತ್ತಲ್ಲ, ಜೂನ್ ಅಂತ ಬರೀಬೇಕು. ಆಮೇಲೆ ಇಲ್ಲಿ ಮಂತ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ಅಂದರೆ ಯೂಶ್ವಲಿ ಏಪ್ರಿಲ್ ಇಯರ್ ಎಂಡ್ ಇರುತ್ತೆ, ಅದನ್ನು ಬರೀಬೇಕು. ನೆಕ್ಸ್ಟ್ ನೇಮ್ ಆಫ್ ದ ಬ್ಲಾಕ್, ನೀವು ಬ್ಲಾಕನ್ನು ಕನ್ಫರ್ಮೇಷನ್ ಮಾಡ್ಕೊಂಡು ಬ್ಲಾಕ್ ಬರೀಬಹುದು. ಫಾರ್ ಎಕ್ಸಾಂಪಲ್, ಈಗ ನೀವು ಜಮಖಂಡಿ ಅಲ್ಲಿ ಬ್ಲಾಕಲ್ಲಿ ಬರೀತಾರೆ, ಜಮಖಂಡಿ ಇದ್ದರೆ ಬಾಗಲಕೋಟೆ ಡಿಸ್ಟಿಕ್ ಇದ್ದರೆ ಜಮಖಂಡಿ ಬ್ಲಾಕ್ ಇದ್ದರೆ ಜಮಖಂಡಿ ಅಂತ ಹಾಕ್ಬೋದು. ನೇಮ್ ಆಫ್ ದ ಡಿಸ್ಟಿಕ್, ಅಗೇನ್ ಡಿಸ್ಟಿಕ್ ಹಾಕೋದು. ಆಮೇಲೆ ನೇಮ್ ಆಫ್ ದ ಸ್ಟೇಟ್. ಕೆಳಗಡೆ ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಇರುತ್ತೆ, ವಿದ್ಯಾರ್ಥಿಯ ಸಹಿ ಹಾಕಬೇಕು. ಇಲ್ಲಿ ಪೋಷಕರ ಸಹಿ, ನಾನು ಆಗಲೇ ಹೇಳಿದಂಗೆ ಇಲ್ಲಿ ಹೆಡ್ ಮಾಸ್ಟರ್ ಸಹಿ ಹಾಕಬೇಕಾಗತ್ತೆ. ಸೊ ಇದನ್ನು ಕರೆಕ್ಟಾಗಿ ನೀವು ಆ PDF ಬೇಕಾದರೆ 2-3 ಕಾಪಿ ತೊಗೊಂಡು ಪ್ರಿಂಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಎಲ್ಲ ಇನ್ಫಾರ್ಮೇಷನನ್ನು ಸರಿಯಾಗಿ ಹಾಕೋದು ಒಳ್ಳೆಯದು. ನೆಕ್ಸ್ಟು ಮೀಸಲಾತಿ ಬಗ್ಗೆ ತಿಳ್ಕೊಳ್ಳೋಣ. ಮೀಸಲಾತಿ ಯಾವ ಥರ ಇರುತ್ತೆ ಅಂದರೆ, ಈ GNV ಸ್ಕೂಲ್ಸನ್ನು ಗ್ರಾಮೀಣ ಅಭ್ಯರ್ಥಿಗಳು, ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೇ ಉಪಯೋಗ ಆಗಲಿ ಅಂತ ಮಾಡಿರೋದ್ರಿಂದ 75%, ಶೇಕಡ 75% ಗ್ರಾಮೀಣ ಅಭ್ಯರ್ಥಿಗಳನ್ನೇ ತುಂಬ್ಕೊತಾರೆ. ಉಳಿದ 25%ಅಲ್ಲಿ ಮೆರಿಟ್ ಆಧಾರದ ಮೇಲೆ ಗ್ರಾಮೀಣ ಅಥವಾ ನಗರ ಪ್ರದೇಶ ಯಾರು ಇರ್ತಾರಲ್ಲ ಅವ್ರಿಗೆ ಆ ಸೀಟನ್ನು ಭರ್ತಿ ಮಾಡ್ಕೊತಾರೆ. ನೆಕ್ಸ್ಟು SC 15% ಬೇಕು, ST 7.5% ಇರುತ್ತೆ. ಎರಡೂ ವರ್ಗ SC ಆ್ಯಂಡ್ ST ಸೇರಿ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಅದೇನದು ರಿಸರ್ವೇಷನ್ ಏನಿದೆಯಲ್ಲ ಗರಿಷ್ಠ 50% ಒಳಗಾಗಿರುತ್ತೆ. ದೆನ್ ನೆಕ್ಸ್ಟ್ OBC ಸೆಂಟ್ರಲ್ ಲಿಸ್ಟ್, ನಾನು ಹೇಳಿದಾಗೆ 27% ಮೀಸಲಾತಿ ಇರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಬಾಲಕಿ ವಿದ್ಯಾರ್ಥಿಗಳಿಗೆ ಅಂದರೆ ಟೋಟಲ್ ಎಷ್ಟು ಸೀಟ್ ಇರುತ್ತಲ್ಲ, ಸಪೋಸ್ 100 ಸೀಟ್ ಇದ್ದರೆ 1/3 ಆಫ್ ಸೀಟ್ ಅಂದರೆ 33.33% ಸೀಟ್ಸು ಬಾಲಕಿಯರ್ಗೇನೆ ತುಂಬ್ಕೊತಾರೆ, ಅದು ಇಂಪಾರ್ಟೆಂಟು. ಆಮೇಲೆ ದಿವ್ಯಾಂಗ ಮಕ್ಕಳು ಹೇಳಿದಾಗೆ ಹ್ಯಾಂಡಿಕ್ಯಾಪ್ಟ್ ಮಕ್ಕಳು ಇರುತ್ತಲ್ಲ ಅದ್ರದ್ದು ರಿಸರ್ವೇಷನ್ ಇರುತ್ತೆ, ಆ ಮಕ್ಕಳು ತುಂಬ್ಕೋಬೋದು. ನೆಕ್ಸ್ಟು ಕ್ವಿಕ್ ಆಗಿ ನಾನು ಪರೀಕ್ಷೆಯ ಮಾದರಿ ಮತ್ತು ಪಠ್ಯಕ್ರಮ ಬಗ್ಗೆ ಹೇಳ್ತೀನಿ. ಸೊ ಇದ್ರ ಮೇಲೇ ಈಗ ಈ ವಿಡಿಯೋ ತುಂಬ ಲೆಂದಿ ಆಗೋದ್ರಿಂದ ನಾನು ಕ್ವಿಕ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಯಾವ್ದಾವ್ದು ಸೆಕ್ಷನ್ಸ್ ಇರುತ್ತೆ, ಆಮೇಲೆ ಏನು ಸಿಲೆಬಸ್ ಇರುತ್ತೆ ಕ್ವಿಕ್ ಆಗಿ ಹೇಳ್ತೀನಿ. ಇದ್ರ ಮೇಲೆ ನಿಮ್ಗೆ ಏನಾದರೂ ಡೀಟೇಲ್ಡ್ ವಿಡಿಯೋ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಈ ಪರೀಕ್ಷೆ ಮಾದರಿ ಏನಿದೆ, ನಾವು ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಆಮೇಲೆ ಏನೇನು ಸಿಲೆಬಸ್ ಇರುತ್ತೆ ಅದ್ರ ಮೇಲೆ ಡೀಟೇಲ್ಡ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಯಾರಿಗೆ ಡೀಟೇಲ್ಡ್ ವಿಡಿಯೋ ಬೇಕನ್ನೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು.
ಸೊ ಪ್ಯಾಟರ್ನ್ ಕ್ವಿಕ್ಕಾಗಿ ನೋಡೋದಾದರೆ 3 ಸೆಕ್ಷನ್ಸ್ ಇರುತ್ತೆ. ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಏನಂದರೆ ಇದು 10 ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ. ಒಂದು ಟೈಪಲ್ಲಿ 4 ಕ್ವಶನ್ಸು. ಸೊ ಟೋಟಲಿ 40 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 1.25 ಮಾರ್ಕ್ಸ್ ಅಂದರೆ ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ದೆನ್ ನೆಕ್ಸ್ಟ್ ಒನ್ ಅರ್ಥಮೆಟಿಕ್ ಟೆಸ್ಟ್ ಅಂದರೆ ಮ್ಯಾಥಮೆಟಿಕ್ಸ್. ಓಕೆ, ಸೊ ಇದು 20 ಕ್ವಶನ್ಸ್ ಇರುತ್ತೆ. ಅದಕ್ಕೆ ಒಂದು ಕ್ವಶನ್ಗೆ 1.25 ಮಾರ್ಕ್ಸ್ ಅಂದರೆ 25 ಮಾರ್ಕ್ಸ್. ಲ್ಯಾಂಗ್ವೇಜ್ ಟೆಸ್ಟ್, ನೀವೇನಾದರೂ ಕನ್ನಡ ಮಾಧ್ಯಮ ತೊಗೊಂಡ್ರೆ ಕನ್ನಡ ಪ್ಯಾಸೇಜ್ ಕೊಟ್ಟಿರ್ತಾರೆ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಇರುತ್ತೆ. ಆ ಥರ 4 ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಟೋಟಲಾಗಿ 20 ಕ್ವಶನ್ಸ್ ಇರುತ್ತೆ. ಅದಕ್ಕೆ ಮಾರ್ಕ್ಸು 25 ಮಾರ್ಕ್ಸು. ಸೊ ಟೋಟಲಾಗಿ 80 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ. ಟೋಟಲ್ ನಿಮಗೆ 2 ಅವರ್ ಕೊಟ್ಟಿರ್ತಾರೆ. ಅಂದರೆ 11:30 to 1:30ವರೆಗೆ ಎಕ್ಸಾಮ್ ಇರುತ್ತೆ. ಓಕೆ, ಸೊ ನೀವು ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಯಾವ ಸೆಕ್ಷನ್ಸ್ಗೆ ಜಾಸ್ತಿ ಟೈಮ್ ಬರುತ್ತೆ ಮಾಡ್ಕೋಬೇಕು, ಯಾವ ಸೆಕ್ಷನ್ ಕಡಿಮೆ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನೀವು ಇದನ್ನು ಎಂಟೈರ್ 2 ಅವರಲ್ಲಿ ಬಿಡಿಸ್ಕೋಬೋದು. ಸೊ ಕ್ವಿಕ್ಕಾಗಿ ಹೇಳ್ಬೇಕಾದ್ರೆ ಸಿಲೆಬಸ್ ರೈಟ್ ಸೈಡ್ ಇರುತ್ತೆ. ಅರ್ಥಮೆಟಿಕ್ ಟೆಸ್ಟ್ ನಾನು 20 ಕ್ವಶನ್ಸ್ ಅಂತ ಹೇಳಿದ್ನಲ್ಲ, ಸೊ ಈ ಸಿಲೆಬಸ್ ಇರುತ್ತೆ. ನೆಕ್ಸ್ಟು ಮೆಂಟಲ್ ಎಬಿಲಿಟಿದು ಆಡ್ ಮ್ಯಾನ್ ಔಟ್, ಫಿಗರ್ ಮ್ಯಾಚಿಂಗ್, ಪ್ಯಾಟರ್ನ್ ಕಂಪ್ಲೀಷನ್, ಫಿಗರ್ ಸೀರೀಸ್ ಕಂಪ್ಲೀಷನ್, ಎನಾಲಜಿ, geometrical figure completion, next mirror image, punch line pattern ಅಂದರೆ punch hole, space visualization, embedded figures ಅಂತ ಈ ಥರ 10 ಟೈಪ್ಸ್ ಆಫ್ ಮೆಂಟಲ್ ಎಬಿಲಿಟಿ ಇರುತ್ತೆ. ಈಚ್ ಟೈಪಲ್ಲಿ 4 ಕ್ವಶನ್ಸ್ ಇರುತ್ತೆ. ಇದು ಮೆಂಟಲ್ ಎಬಿಲಿಟಿ. ನೆಕ್ಸ್ಟು ಲ್ಯಾಂಗ್ವೇಜ್ ಟೆಸ್ಟ್ ಏನಂದರೆ ಪ್ಯಾಸೇಜ್ ಕೊಟ್ಟಿರ್ತಾರೆ. ಒಂದು ಪ್ಯಾಸೇಜ್ಗೆ ಕೆಳಗಡೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ. 5 ಕ್ವಶನ್ ಪ್ಯಾಸೇಜ್ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕೆಳಗಡೆ ಇರುವ ಕರೆಕ್ಟ್ ಆನ್ಸರನ್ನು ಹಾಕೋಬೇಕು. ಸೊ ಈ ಥರ ಸಿಲೆಬಸ್ ಇರುತ್ತೆ. ಸೊ ಐ ಥಿಂಕ್ ನಾನು ಅರ್ಜಿ ಹೇಗೆ ಭರ್ತಿ ಮಾಡಬೇಕು, ಯಾರ್ಯಾರು ಅರ್ಹರಿರ್ತಾರೆ, ಯಾವ ಮಾಧ್ಯಮದಲ್ಲಿ ನೀವು ಕರೆಕ್ಟಾಗಿ ಹಾಕಬೇಕು, ಆಮೇಲೆ ಮೀಸಲಾತಿ ಹೇಗಿರುತ್ತೆ, ಮೀಸಲಾತಿಯನ್ನು ಫಿಲ್ ಮಾಡುವಾಗ ಯಾವ್ಯಾವ ಥರ ಹಾಕಬೇಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಅರ್ಜಿ ಹಾಕೋ ಬಗ್ಗೆ ಡೌಟು ಅಥವಾ ಯಾವುದೇ ಒಂದು ನವೋದಯ ಈ ವಿದ್ಯಾಲಯ ಸಮಿತಿ ಏನೇ ಡೌಟ್ ಇದ್ರೂ, ಎಕ್ಸಾಮ್ ಹೇಗೆ ಬರೀಬೇಕು, ಏನು ಮಾಡಬೇಕು ಅಂತ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಆಮೇಲೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಪರ್ಧಾ ಕಿರಣ್ ಕೋಚಿಂಗ್ ಕ್ಲಾಸಸ್ ಜಮಖಂಡಿ ಅಡ್ರೆಸ್ ಇಲ್ಲಿದೆ, ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಕೆಳಗಡೆ ಮೊಬೈಲ್ ನಂಬರನ್ನು ಕೊಟ್ಟಿದ್ದೀವಿ, 9538135121. ಆಮೇಲೆ ಇನ್ನೂ 2 ನಂಬರ್ ಇದೆ. ಈ ಮೊಬೈಲ್ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಥ್ಯಾಂಕ್ ಯು ಫ್ರೆಂಡ್, ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮಗೆ ಗೊತ್ತಿರೋ ಯಾವುದೋ ವಿದ್ಯಾರ್ಥಿ ನವೋದಯ ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಕಳಿಸ್ಬೋದು. ಅದು ತುಂಬ ಹೆಲ್ಪ್ ಆಗುತ್ತೆ.